ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಿಟಿ ವಿರುದ್ಧ ಕೆಕೆಆರ್ ತಂಡಕ್ಕೆ 29 ರನ್ಗಳ ಭರ್ಜರಿ ಗೆಲುವು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ದೊಡ್ಡ ಬದಲಾವಣೆಯಾಗಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಜಿಟಿ ವಿರುದ್ಧ ಕೆಕೆಆರ್ ತಂಡ 29 ರನ್ಗಳ ಭರ್ಜರಿ ಗೆಲುವನ್ನ ಪಡೆದುಕೊಂಡ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಹೌದು, ಕೆಕೆಆರ್ ವಿರುದ್ಧ ಜಿಟಿ ತಂಡ 29 ರನ್ಗಳಿಂದ ಪಂದ್ಯವನ್ನ ಸೋತಿದೆ. ಯಾರು ಕೂಡ ಅನ್ಕೊಂಡಿರಲಿಲ್ಲ ಜಿಟಿ ಈ ರೀತಿ ಪ್ರದರ್ಶನವನ್ನ ನೀಡುತ್ತೆ ಈ ಪಂದ್ಯದಲ್ಲಿ ಅಂತ. ಕೆಕೆಆರ್ ತಂಡ ಸಖತ್ತಾಗಿ ಕೂಡ ಜಿಟಿ ತಂಡವನ್ನ ಡಾಮಿನೇಟ್ ಮಾಡ್ತು. ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಕೆಕೆಆರ್ ತಂಡ 20 ಓವರ್ಗಳಲ್ಲಿ 247 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಅದ್ಭುತ ಇನ್ನಿಂಗ್ಸ್ ಆಡ್ತು ಕೂಡ. ಕೆಕೆಆರ್ ತಂಡದ ಪರವಾಗಿ ಫಿನ್ ಅಲೆನ್ ಧ್ವಂಸಾದ್ರೆ ಮಾಡ್ತಾರೆ. 10 ಸಿಕ್ಸ್ ಹಾಗೂ 4 4 ಗಳೊಂದಿಗೆ ಕೇವಲ 35 ಬಾಲ್ಗಳಲ್ಲಿ 93 ರನ್ ಕೂಡ ಕಲೆ ಹಾಕ್ತಾರೆ. ಸಖತ್ತಾಗಿ ಕೂಡ ಧ್ವಂಸಾದ್ರೆ ಮಾಡ್ತಾರೆ ಜಿಟಿ ತಂಡವನ್ನ. ಮೊದಲ ಇನ್ನಿಂಗ್ಸ್ ನಲ್ಲಿ ಫಿನ್ ಅಲೆನ್ ಅವರು ಸಖತ್ತಾಗಿ ಕೂಡ ಆಡ್ತಾರೆ. ಇತ್ತ ರಘುವಂಶಿ ಸೂಪರ್ ಆಗಿ ಆಡ್ತಾರೆ. ಫಿನ್ ಅಲೆನ್ ಹಾಗೂ ರಘುವಂಶಿ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೂಡ ಓಪನಿಂಗ್ ನಲ್ಲಿ ಕೊಡ್ತಾರೆ. ರಘುವಂಶಿ 82 ರನ್ ಕಂಪ್ಲೀಟ್ ಮಾಡಿದ್ರೆ ಗ್ರೀನ್ 52 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಕೂಡ ಆಡ್ತಾರೆ ಈ ಮೂರು ಬ್ಯಾಟರ್ಸ್ ಗಳು. 20 ಓವರ್ಗಳಲ್ಲಿ ಕೆಕೆಆರ್ ತಂಡ 247 ರನ್ ಕಲೆ ಹಾಕಿ ಜಿಟಿ ತಂಡಕ್ಕೆ 248 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತೆ. ಇದು ಅಷ್ಟು ಈಸಿ ಟಾರ್ಗೆಟ್ ಏನೋ ಆಗಿರ್ಲಿಲ್ಲ. ಸಖತ್ತಾಗಿ ಕೂಡ ಧ್ವಂಸಾದ್ರೆ ಮಾಡುತ್ತೆ ಕೆಕೆಆರ್ ತಂಡ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಈ ಟಾರ್ಗೆಟ್ ಅನ್ನ ಜಿಟಿ ತಂಡಕ್ಕೆ ಈ ಪಂದ್ಯದಲ್ಲಿ ಕೊಡುತ್ತೆ ಕೆಕೆಆರ್ ತಂಡ ಅಂತ. ಆದ್ರೂ ಕೂಡ ಜಿಟಿ ತಂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಸುದರ್ಶನ್ 53 ರನ್ ಕಲೆ ಹಾಕ್ತಾರೆ. ಇಂಜುರಿಯಿಂದ ಹೊರಗುಳಿತಾರೆ, ಲಾಸ್ಟ್ ಮೂಮೆಂಟ್ ನಲ್ಲಿ ಬರ್ತಾರೆ. ಆದ್ರೂ ಕೂಡ ಪಂದ್ಯವನ್ನ ಗೆಲ್ಸ್ಕೊಡಕ್ಕೆ ಆಗ್ಲಿಲ್ಲ ಸುದರ್ಶನ್ ಅವರ ಕೈಯಿಂದ. ಸುದರ್ಶನ್ ಅವರು 53 ರನ್ ಕಂಪ್ಲೀಟ್ ಮಾಡ್ತಾರೆ. ಇತ್ತ ಗಿಲ್ 85 ರನ್ ಕೂಡ ಕಲೆ ಹಾಕ್ತಾರೆ. ಅದ್ಭುತ ಇನ್ನಿಂಗ್ಸ್ ಕೂಡ ಗಿಲ್ ಅವರಿಂದ ಬರುತ್ತೆ. ಬಟ್ಲರ್ ಅವರು 57 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಕೂಡ ಕೆಕೆಆರ್ ತಂಡ ಧ್ವಂಸ ಮಾಡಿದೆ ಜಿಟಿ ತಂಡವನ್ನ. ಇವತ್ತೇನಾದ್ರೂ ಜಿಟಿ ತಂಡ ಗೆತ್ತು ಅಂತ ಹೇಳಿದ್ರೆ ಟಾಪ್ ಗೆ ಹೋಗ್ತಿತ್ತು ಮತ್ತು ಪ್ಲೇ ಆಫ್ ಗೆ ಕೂಡ ಜಿಟಿ ತಂಡ ಪ್ರವೇಶವನ್ನ ಪಡೆದುಕೊಳ್ತಿತ್ತು. ಇಲ್ಲಿ ಕೆಕೆಆರ್ ತಂಡ ಜಿಟಿನ ಧ್ವಂಸ ಮಾಡಿದೆ. ಪ್ಲೇ ಆಫ್ ಗೆ ಹೋಗೋದಕ್ಕೆ ಬಿಟ್ಟಿಲ್ಲ ಕೂಡ ಕೆಕೆಆರ್ ತಂಡ. ಜಿಟಿ ವಿರುದ್ಧ ಕೆಕೆಆರ್ ತಂಡ ಗೆದ್ದ ಬಳಿಕ ಹೀಗಿದೆ ನೋಡಿ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಆರ್ಸಿಬಿ ತಂಡ 12 ಪಂದ್ಯಗಳಲ್ಲಿ 8 ಪಂದ್ಯನು ಕೂಡ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಆರ್ಸಿಬಿ ಇದ್ರೆ, ಇತ್ತ ಎರಡನೇ ಸ್ಥಾನದಲ್ಲಿ ಜಿಟಿ ತಂಡ ಇಂದು ಸೋತ ಬಳಿಕ 13 ಪಂದ್ಯಗಳಲ್ಲಿ 8 ಪಂದ್ಯವನ್ನ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಜಿಟಿ ತಂಡ ಇತ್ತು ಅಂತ ಹೇಳಿದ್ರೆ, ಮೂರನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ 12 ಪಂದ್ಯಗಳಲ್ಲಿ 7 ಪಂದ್ಯನು ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಾದ್ರೆ ಎಸ್ಆರ್ಎಚ್ ತಂಡ ಇದೆ. ನಾಲ್ಕನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 12 ಪಂದ್ಯಗಳಲ್ಲಿ 6 ಪಂದ್ಯನು ಕೂಡ ವಿನ್ ಆಗಿ 13 ಪಾಯಿಂಟ್ ಮಾಡಿಕೊಂಡಿದೆ. ನಾಲ್ಕನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಕುಳಿತುಕೊಂಡಿದೆ ಸ್ನೇಹಿತರೆ. ಇಂದು ಕೆಕೆಆರ್ ವಿರುದ್ಧ ಜಿಟಿ ತಂಡ ಸೋತ ಬಳಿಕ ಪ್ಲೇ ಆಫ್ ಚಾನ್ಸಸ್ ನ ಮಿಸ್ ಮಾಡ್ಕೊಂಡಿದೆ ಈ ಪಂದ್ಯದಲ್ಲಿ. ಇಂದು ಜಿಟಿ ವಿರುದ್ಧ ಕೆಕೆಆರ್ ತಂಡ ಗೆದ್ದ ಬಳಿಕ 11 ಪಾಯಿಂಟ್ ಮಾಡಿಕೊಂಡಿದೆ ಕೆಕೆಆರ್ ತಂಡ. 8ನೇ ಸ್ಥಾನದಲ್ಲಿ ಇತ್ತು ಕೆಕೆಆರ್ ತಂಡ. ಇಂದು 7ನೇ ಸ್ಥಾನಕ್ಕೆ ಬಂದು ಕೂತಿದೆ ಕೆಕೆಆರ್ ತಂಡ. ಇನ್ನು ಕಂಟಿನ್ಯೂಸ್ ಆಗಿ ಕೆಕೆಆರ್ ತಂಡ ಗೆತ್ತು ಅಂತ ಹೇಳಿದ್ರೆ ಪ್ಲೇ ಆಫ್ ಚಾನ್ಸಸ್ ನ ಪಡೆದುಕೊಳ್ಳುತ್ತೆ. ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪಿಬಿಕೆಎಸ್ ಹಾಗೂ ಎಸ್ಆರ್ಎಚ್ ತಂಡಗಳು ಸೋಲ್ಬೇಕಾಗುತ್ತೆ ಪ್ಲೇ ಆಫ್ ಚಾನ್ಸಸ್ ನ ಪಡಬೇಕು ಅಂತ ಹೇಳಿದ್ರೆ. ಆದ್ರೂ ಕೂಡ ಸಖತ್ತಾಗಿ ಕಂಬ್ಯಾಕ್ ಮಾಡಿದೆ ಇಂದು ಕೆಕೆಆರ್ ತಂಡ ಜಿಟಿ ವಿರುದ್ಧ ಗೆದ್ದು.